ವೇದಾಂತ್ ಏನ್ ಮಾಡ್ತಿದೆ ಅಷ್ಟೊತ್ತಿಂದ? ಬೇಗ ಬಾ, ಟೈಮ್ ಆಗ್ತಿದೆ. ಸ್ನಾನ ಮಾಡ್ತಿದ್ದೀನಿ, ಇನ್ನೇನ್ ಮಾಡ್ತಾರೆ? ನನ್ಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ವೆಯ್ಟ್ ಮಾಡು. ಇನ್ನೂ ಟೈಮ್ ಬೇಕಾ? ನೀವೇನ್ ಸ್ನಾನ ಮಾಡ್ತಿದ್ಯಾ ಅಥವಾ ಬಾಡಿನ ನೆನೆ ಹಾಕ್ತಿದ್ಯೋ? ಹಾಗೆ ಅನ್ಕೋ, ನನ್ಗಿನ್ನೂ ಟೈಮ್ ಬೇಕು, ಸುಮ್ಮನೆ ಹೋಗು. ನೋಡು, ನಾನು ರೌಡಿಸಮ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರು ಎಡ್ಗೋ ಇಲ್ಲ ಡೋರ್ ಗೊತ್ತು ಎರಡು ಭಾಗ ಮಾಡ್ಬಿಡ್ತಿದ್ದೆ. ಸುಮ್ಮನೆ ನನ್ನನ್ನು ಕೆರಳಿಸ್ಬೇಡ, ಮತ್ತೆ ರೌಡಿಸಮ್ ಶುರು ಆಗೋಂಗೆ ಮಾಡ್ಬೇಡ. ಬೇಗ ಬಾ. ಹಿಂಗಿರ್ಬೇಕು ಭಯ ಅಂದ್ರೆ. ಹಿಂಗೆ ಬಂದ್ಬಿಟ್ಟ. ಏನೋ ಏನೋ ರೌಡಿಸಮ್ ಅಂತಿದೆ, ಎಡಗೈಲಿ ಡೋರ್ ಮುರಿದಾಕ್ಬಿಡ್ತೀಯಾ? ತೋರ್ಸು ನೀನು ರೌಡಿಸಮ್ ನೋಡೋಣ. ಏಯ್ ಬೇಡ, ನೀನೇನು ಸ್ನಾನ ಮಾಡಿಲ್ಲ. ನೀನನ್ನು ಟಚ್ ಮಾಡಿದ್ರೆ ಮಡಿ ಗಟ್ಟಿ ಆಗುತ್ತೆ. ಪ್ಲೀಸ್ ಬೇಡ, ಮತ್ತೆ ಸೀರೆಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಅಷ್ಟೇ ತಾನೇ, ಮಾಡಿದ್ರಾಯ್ತು ಬಿಡು. ಹಿಂಗೇನಪ್ಪ ಹೇಳ್ತೀಯಾ? ಸೀರೆ ಚೇಂಜ್ ಮಾಡಿ ಮತ್ತೆ ರೆಡಿ ಆಗೋದಕ್ಕೆ 1 hour ಆದರೂ ಬೇಕಾಗುತ್ತೆ ಗೊತ್ತಾ? ಪ್ಯಾಂಟ್ ಶರ್ಟ್ ಚೇಂಜ್ ಮಾಡ್ದಂಗೆ ಅನ್ಕೊಂಡಿದ್ಯಾ? ಅಷ್ಟೇ ತಾನೇ, ನಾನೇ ಚೇಂಜ್ ಮಾಡಿಸ್ತೀನಿ. ಪೂಜೆ ಇದೆ. ಹೌದಲ್ವಾ? ಪಾಪ ನಿನ್ ಮಡಿ ಬೇರೆ ಹಾಳಾಯ್ತು. ನಾನು ಮತ್ತೆ ಸ್ನಾನ ಮಾಡಬೇಕು. ಅಷ್ಟೇ ತಾನೇ, ನಾ ಮಾಡಿಸ್ತೀನಿ. ಇನ್ನೊಂದು 5 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಆಚೆ ಬರಲಿಲ್ಲ ಅಂತಂದ್ರೆ ಇನ್ನು 1 ವಾರ ಬೆಡ್ರೂಮಿಗೆ ಎಂಟ್ರಿ ಇಲ್ಲ. ಅಮೂಲ್ಯ, ಆತಿ ಅದಕ್ಕೆ ಹೂ ನೀವೇ ಮಾಡಿಸ್ಬಿಡಿ. ಓಕೆ, ಅತ್ತೆ ನೋಡ್ತಿದ್ರೆ ನಂಗೆ ಅಮ್ಮನೇ ನೆನಪಾಗ್ತಾರೆ. ಹೌದಾ? ಯಾಕಾಗಿ ಹೇಳ್ತಾ ಇದೆಯಾ? ರಾಜಣ್ಣಂಗೆ ಅತ್ತೆ ಮೇಲೆ ಒಳ್ಳೆ ಭಾವನೆನೇ ಇರಲಿಲ್ಲ. ಅವ್ರು ಒಂದು ದಿವಸಕ್ಕೂ ಅತ್ತೆನ ಸರಿಯಾಗಿ ಮಾತಾಡ್ಸೇ ಇಲ್ಲ. ಯಾಕೋ ಗೊತ್ತಿಲ್ಲ ಅದಕ್ಕೆ. ಅತ್ತೆ ಅಂದರೆ ಸಾಕು ಹುರಿದು ಬೀಳ್ತಾರೆ. ಅವ್ರು ಯಾವತ್ತೂ ಅತ್ತೆನ ಅಮ್ಮ ಅಂತ ಕರೆದಿದ್ದೆ ನಾನು ಕೇಳಿಸ್ಕೊಂಡಿಲ್ಲ. ಹೌದಾ? ನನಗಾಗ ಅನ್ಸಲ್ಲ ಆತಿ. ಧ್ರುವಂಗೆ ಅಮ್ಮ ಅಂದರೆ ಗೌರವ ಇದೆ. ಅಯ್ಯೋ ಅದಕ್ಕೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ವೇದಾಂತ್ ಬಾಬಾ ಅತ್ತೆನ ಟ್ರೀಟ್ ಮಾಡೋ ಥರ ರಾಜನ ಟ್ರೀಟ್ ಮಾಡಲ್ಲ ಅಲ್ವಾ, ಆ ಅರ್ಥದಲ್ಲಿ ಹೇಳಿದೆ ಅಷ್ಟೆ. ಓ ಹಾಗಾ? ಸರಿನೇ ಬಿಡು. ಯಾಕಂತಂದರೆ ಅಣ್ಣ ಇಷ್ಟಪಡೋಷ್ಟು ನಾವು ಯಾರೂ ಅಮ್ಮನ ಇಷ್ಟಪಡಲ್ಲ ಅಂತ ಅನಿಸುತ್ತೆ. ಅಣ್ಣಂಗೆ ಅಮ್ಮ ಒಂಥರ ದೇವ್ರ ಸಮಾನ. ಆದರೆ ಅತ್ತೆಗೆ ಯಾರ ಮೇಲೂ ಆ ಥರ ಭಾವನೆನೇ ಇಲ್ಲ. ರಾಜನಂಗೆ ಒಳ್ಳೇದಾಗಬೇಕು ಅಂತ ಪೂಜೆ ಬೇರೆ ಮಾಡಿಸ್ತಿದ್ದಾರೆ. ಅತ್ತೆಗೆ ರಾಜನನ ಮೇಲೆ ಮಾತ್ರ ಪ್ರೀತಿ ಇಲ್ಲ, ಅದಕ್ಕೆ ನನ್ನ ಮೇಲೂ ತುಂಬ ಪ್ರೀತಿ ಇದೆ. ನಾನು ಈ ಮನೆಗೆ ಮದುವೆಯಾಗಿ ಬಂದಿದ್ದ ದಿನದಿಂದನೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ತುಂಬ ಹಚ್ಕೊಂಡಿದ್ದಾರೆ ಅವ್ರು ನನ್ನನ್ನು. ಒಂದು ಹೆಣ್ಣು ಮದುವೆ ಮಾಡಿಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಾಗ ಅಲ್ಲಿ ಅತ್ತೆನೇ ತಾಯಿಯಾಗಿರ್ತಾಳೆ ಅಂತ ಹೇಳ್ತಾರೆ. ಈ ಮಾತು ನನ್ನ ಮತ್ತು ಅಮ್ಮು ವಿಷಯದಲ್ಲಿ 100ಕ್ಕೆ 100 ಸತ್ಯ ಆಗಿದೆ. ಅದಕ್ಕೆ ಇವ್ರನ್ನ ಅತ್ತೆಯಾಗಿ ಪಡೆಯೋದಕ್ಕೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಅಕ್ಕ ಮತ್ತು ವೇದಾಂತ್ ಆಲ್ಮೋಸ್ಟ್ ಒಂದೇ ಥರ. ಇಬ್ಬರಿಗೂ ಕೆಟ್ಟದ್ದು ಅರ್ಥನೇ ಆಗಲ್ಲ. ತಾವು ಒಳ್ಳೆಯವರು ಅಂತ ಎಲ್ಲರೂ ತಮ್ಮ ಥರನೇ ಇರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಛೇ ರೀ 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 ಸ್ವಲ್ಪ ಬೇಗ ಬನ್ನಿ. ಇಲ್ಲಿ ಏನಾಯ್ತು ಪರಿ? ಯಾಕೆ ಗಾಬರಿ ಆಗಿದೆಯಾ? ಅತಿಥಿ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ಕೇಳಿದೆ ಅವಳು ಎಲ್ಲೂ ಹೋಗಲ್ವಲ್ಲ. ಅವಳು ರೂಮಲ್ಲಿ ನೋಡಿದ್ಯಾ? ಹ್ಞೂ ನೋಡಿದೆ, ಅಲ್ಲೂ ಇಲ್ಲ. ಅಯ್ಯೋ ದೇವ್ರೆ, ಹಾಗಾದ್ರೆ ಎಲ್ಲಿ ಹೋಗಿರ್ಬೋದು? ರೀ ಯಾವುದಕ್ಕೂ ಒಂದ್ಸಲ ಅವಳು ಮೊಬೈಲಿಗೆ ಫೋನ್ ಮಾಡಿ ನೋಡಿ. ಇರೋ ಮಾಡ್ತೀನಿ. ಇಲ್ಲ ಪರಿ, ಅವಳು ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ಏನ್ರಿ ಮಾಡೋದೀಗ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಎಲ್ಲಿ ಅಂತ ಅವಳನ್ನ ಹುಡ್ಕೋದು? ಅವಳು ಈ ನಡುವೆ ವಿಚಿತ್ರವಾಗಿ ಆಡ್ತಿದ್ಲು, ಏನೇನೋ ಯೋಚನೆ ಮಾಡ್ತಿದ್ಲು. ಕೂತಲ್ಲೇ ನಿಂತಲ್ಲೇ
ಕಳೆದು ಹೋಗ್ತಿದ್ಲು. ಅವಳ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮನಸ್ಸಲ್ಲಿ ಏನೇನೋ ಯೋಚನೆ ಬರ್ತಿದೆ. ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡಬೇಡ. ನಮ್ಮ ಸುತ್ತಮುತ್ತ ಏನೇನೋ ಕೆಟ್ಟ ಸುದ್ದಿಗಳು ಕೇಳ್ತಾ ಇದ್ದೀವಿ. ಇವಳು ಬೇರೆ ಸಹಜವಾಗಿರಲಿಲ್ಲ ನೋಡಿ. ಒಂದ್ಸಲ ಆರತಿ ಅಮ್ಮಗಾದ್ರೂ ಫೋನ್ ಮಾಡಿ ಅವ್ರ ಹತ್ರ ಏನಾದರೂ ಹೇಳ್ಕೊಂಡಿರ್ಬೋದಾ ಕೇಳ್ರಿ. ಬೇಡ ಪರಿ, ಇವತ್ತು ಅವರು ರಾಜನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದಾರೆ. ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ. ಅದು ಅಲ್ಲದೆ ಅದಿತಿ ಕಾಣ್ತಾ ಇಲ್ಲ ಅಂದರೆ ಅವರು ಗಾಬರಿ ಆಗ್ತಾರೆ. ಕಾಲೇಜ್ ಕಡೆ ಏನಾದರೂ ಹೋಗಿದ್ದಾಳ ನೋಡೋಣ ಇರು. ಅಯ್ಯೋ, ಅವಳು ನನಗೆ ಹೇಳಿದೆ ಕಾಲೇಜ್ಗೆ ಹೇಗ್ರಿ ಹೋಗ್ತಾಳೆ? ಅವಳಿಗೆ ತಲೆ ಬಾಚಿ ಟಿಫಿನ್ ಕಟ್ಟೋದು ನಾನೇ ಅಲ್ವಾ? ಅವಳು ಹೋಗೋಕ್ಕೆ ಮುಂಚೆ ನಂಗೆ ಹೇಳ್ಬಿಟ್ಟೆ ಹೋಗೋದು. ದಿವ್ಯನ ಮನೆಗೆ ಏನಾದರೂ ಹೋಗಿರ್ಬೋದಾ? ಇಲ್ಲ ರೀ, ಅವಳು ರಾಜನಿಗೆ ಆಕ್ಸಿಡೆಂಟ್ ಆದಮೇಲೆ ಹೊತ್ತು ಗೊತ್ತಿಲ್ಲದೆ ಏನು ಯೋಚನೆ ಮಾಡಿಕೊಂಡು ಹಿಂದಿನ ಬಿದ್ದಿಲ್ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಕೂತಿರೋಳು. ಅದೊಂದು ಜಾಗ ಒಂದ್ಸಲ ನೋಡೋದು ಒಳ್ಳೇದು ರೀ. ಕೊಟ್ಟು ಬರ್ತೀರಾ? ಹೌದಾ, ಸರಿ, ನೋಡ್ಕೊಂಡು ಬರ್ತೀನಿ ಇರು. ನಾನು ಕರೆದಿದ್ದೀನಿ, ಬೇಜಾರು ಮಾಡ್ಕೊತೀನಿ ಅಂತ ಹೀಗೆ ಮಾಡಿದ್ದಾರೆ. ಹೋಗ್ಲಿ ಬಿಡು, ನೀನು ಬಂದಿದ್ದು ಒಳ್ಳೇದೇ ಆಯಿತು. ಬಿಸಿಲಲ್ಲಿ ಸುಸ್ತಾಗಿ ಬಂದಿದ್ಯಾ? ಬಾ, ಜ್ಯೂಸ್ ಮಾಡ್ಕೊಡ್ತೀನಿ. ಏ ಅದಿತಿ, ಏನು ಯೋಚನೆ ಮಾಡ್ತಿದ್ಯಾ? ಬಾ. ಅಕ್ಕ, ಅದು ಧ್ರುವನ ಮಾತಾಡ್ಸ್ಕೊಂಬರಲ್ಲ. ಅದನ್ನು ಕೇಳಬೇಕಾ? ಅಲ್ಲಿ ನೋಡು, ಅಲ್ಲಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬಾ. ಏ ಕೋಪಿಷ್ಟ, ಏನು ಹಂಗೆ ನೋಡ್ತಿದ್ಯಾ? ನಾನು ಯಾವತ್ತೂ ನೋಡಿಲ್ವಾ ನೀನು? ನೋಡಿದ್ದೀನಿ, ಆದರೆ ನಾನು ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಹೋಗ್ತದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಗಂಡ ಹೆಂಡತಿ ಹಿಂಗೆ ಒಂದೇ ಜಾಗ ನಿಂತ್ಕೊಂಡು ಒಂದೇ ಕೆಲಸ ಮಾಡ್ತಾ ಇದ್ರೆ ಬೇರೆ ಕೆಲಸ ಯಾರು ಮಾಡೋದು? ಬಾ, ತುಂಬ ಕೆಲಸ ಇದೆ, ತೋಣ ಕಟ್ಟು.
ಅಗ್ರಜ, ಪ್ರಸಾದ ಹಂಚೋದಕ್ಕೆ ಬಾಳೆ ಎಲೆ ತೊಗೊಂಬಂದಿದ್ದೀನಿ. ಇದನ್ನ ಕ್ಲೀನಾಗಿ ಒಳ್ಳೆ ಶೇಪಲ್ಲಿ ಕಟ್ ಮಾಡು. ನೀನು ಕಟ್ ಮಾಡೋ ನಾನು ಹೆಲ್ಪ್ ಮಾಡ್ತೀನಿ. ಏ ವಿಕ್ರಾಂತ್, ನಾನು ಇಲ್ಲಿಗೆ ಎಲೆ ಕಟ್ಟಬೇಡ, ಏನೋ ಕೆಲಸ ಮಾಡ್ಕೋ. ಅವಾಗಿಂದ ನೋಡಿದ್ದೀನಿ ನೀನು ಕಟ್ಟೋದು. ತಗೋ ತಗೋ. ಎಲ್ಲ ಅಗ್ರಜ, ನಿಧಾನ. ವಿಕ್ರಾಂತ್, ಹಾ, ಏನ್ ಮಾಡ್ತಿದ್ಯಾ ವಿಕ್ರಾಂತ್? ಎಲ್ಲ ಕಟ್ ಮಾಡು. ಅಗ್ರಜ, ನೋಡೋ ಕೆಲಸ ಸಾಕು. ನೋಡಿ, ನಾನು ನೆನ್ನೆನೂ ಇದ್ಲು, ಇವತ್ತು ಇರ್ತಾಳೆ, ನಾಳೆನೂ ಇರ್ತಾಳೆ. ಇವಾಗ ನೀನು ಕ್ಲೀನಾಗಿ ಬಾಳೆ ಎಲ್ಲ ಕಟ್ ಮಾಡ್ಕೊಟ್ರೆ ನಾನು ಹೋಗಿ ಜೋಡಿಸ್ತೀನಿ. ಪ್ಲೀಸ್. ಈ ರೋಪೋಗೆ ಆಗಾಗ ರೊಮ್ಯಾನ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಆಗಿಬಿಡುತ್ತೆ ಅನ್ಸುತ್ತೆ. ಅದಕ್ಕಿದ್ದಂಗೆ ವೈರಸ್ ಅಟ್ಯಾಕ್ ಆಗೋಗ್ಬಿಡುತ್ತೆ. ಇವನು ಹೆಂಗೆ ಅಂತ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಕಳ್ಳ. ಏ ವಿಕ್ರಾಂತ್, ನನ್ನ ಹೆಂಡ್ತಿನ ನಾನು ನೋಡೋದಕ್ಕೆ ನಿನ್ ಪರ್ಮಿಷನ್ ಬೇಕಾ? ನೆಕ್ಸ್ಟ್ ಟೈಮ್ ಯಾವ್ದಾದ್ರೂ ಸಿಕ್ಕಾಕೋ, ಗ್ಯಾರಂಟಿ ಬೇಲ್ ಕೊಡ್ಸಲ್ಲ. ಹಾಗೇನಾರಾದ್ರೆ ಇನ್ನೂ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಏಯ್, ಸಾರಿ ಧ್ರುವ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನಂಗೆ ಸಾರಿ ಕೇಳೋದಕ್ಕೂ ಬಾಯಿ ಬರ್ತಾ ಇಲ್ಲ. ಅವತ್ತು ನಾನು ಹಾಗೆಲ್ಲ ಹೇಳಿಲ್ಲ ಅಂದಿದ್ರೆ ನನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ನಾನು ಹಾಗೆಲ್ಲ ಮಾತಾಡಿದ್ದಕ್ಕೆ ನೀನು ಅವತ್ತು ನನ್ನ ಬಿಟ್ಟು ಹೋಗಿದ್ದು, ಹೀಗೆಲ್ಲ ಆಗಿತ್ತು. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಧ್ರುವ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ಯಾಕಂದರೆ ನೀನು ನನಗೆ ಬೇಕು. ನೀನು ಒಪ್ಪ ಇದ್ದರೆ ನೀನೇನು ಬೇಡ ನನಗೆ. ನೀನು ಚೆನ್ನಾಗಿದ್ರೆ ನನ್ನ ಪಾಲಿಗೆ ಅದೇ ಸ್ವರ್ಗ. ನೀನು ನನಗೆ ಬೇಕು ಅಷ್ಟೆ. ಇನ್ಯಾವತ್ತೂ ಹರ್ಟ್ ಆಗೋ ಥರ ನಡ್ಕೊಳ್ಳಲ್ಲ ಧ್ರುವ. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಜೊತೆಗೆ ಇರ್ತೀನಿ. ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಧ್ರುವ, ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಕೇಳ್ತೀನಿ. ನಿಂಗೆ ಎಲ್ಲಿರೋಕ್ಕೆ ಇಷ್ಟನೋ ನೀನು ಅಲ್ಲೇ ಇರು, ನಾನು ಅಲ್ಲೇ ಇರ್ತೀನಿ. ನಿಮ್ಮಮ್ಮ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ. 3ನೇ ಮಗಳನ್ನ ನನ್ನ ಮಗನ ಹಿಂದೆ ಬಿಟ್ಟು ಬುಟ್ಟಿಗೆ ಹಾಕೊಡ್ಲು ಅಂತ ಅವಮಾನ ಮಾಡಿದ್ರು ಪರವಾಗಿಲ್ಲ ಧ್ರುವ. ನಿನಗೋಸ್ಕರ ನಾನೆಲ್ಲ ಸಹಿಸ್ಕೋತೀನಿ. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಧ್ರುವ. ಬೇಗ ಹುಷಾರಾಗು, ಬೇಗ ಹುಷಾರಾಗು. ಹೇಗಿದ್ದೋ ನೀನು, ನಾನೇ ಹೀಗೆ ಮಾಡ್ಬಿಟ್ನಲ್ಲ ಧ್ರುವ. ಧ್ರುವ, ಈ ತಾಯ್ತನ ನೀನು ಬೇಗ ಹುಷಾರಾಗಲಿ, ನೀನು ಯಾವ ತೊಂದರೆನೂ ಬರ್ತೇ ಇರಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂತಂದಿದ್ದೀನಿ. ಅಮ್ಮ,
ಇನ್ನೇನು ಪುರೋಹಿತು ಬರೋ ಟೈಮ್ ಆಯಿತು. ನೀವು ಅಲ್ಲೇ ಇದ್ದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆ ಅಂತಂದರೆ ಪೂಜೆ ಬಗ್ಗೆ ಜಾಸ್ತಿ ಗೊತ್ತಿರೋದು ನಿಮಗೆ ಅಲ್ವಾ? ಬನ್ನಿ ಹೋಗೋಣ. ನೋಡೋದಿತಿ ಹೇಗಿದ್ದಾನೆ ಹೇಗಾಗಿದ್ದಾನೆ. ಅವನ ಕೈಲ ತಾಯ್ತಾ ಇರ್ಲಿಲ್ವಲ್ಲ, ನೀನ್ ಕಟ್ಟಿದ್ಯಾ? ಒಳ್ಳೆದಾಯ್ತು. ಅದಿತಿ, ಧ್ರುವನ ಪೂಜೆ ಕೂಡಿಸ್ಬೇಕು, ಪಂಚೆ ಉಡ್ಸಿ ರೆಡಿ ಮಾಡಬೇಕು. ಓಕೆ ಬಾಬಾ. ಅಂತೂ ಇಂತೂ ನಮ್ಮ ಪ್ಲ್ಯಾನ್ ಪ್ರಕಾರನೇ ಗುರುಗಳನ್ನ ಗೊತ್ತು ಮಾಡಿದ್ದಾಯಿತು. ಅವ್ರು ಪೂಜೆ ಚೆನ್ನಾಗಿ ನಡೆಸ್ಕೊಡ್ತಾರೆ, ಅದರಲ್ಲಿ ಯಾವ ಡೌಟು ಇಲ್ಲ. ಆದರೆ ಅತ್ತೆ ಪೂಜೆ ಕೂತ್ಕೊಂಡ್ಮೇಲೆ ನಮ್ಮ ರಾಜಣ್ಣಂಗೆ ಒಳ್ಳೇದು ಬಯಸ್ತಾರೆ ಅನ್ನೋ ನಂಬಿಕೆನೇ ಇಲ್ಲ. ಪೂಜೆ ಕೂತ್ಕೊಳ್ಳೋರೆ ಕೇಡ್ ಬಯಸಿದ್ರೆ ಸಿಗೋ ಫಲ ಕೂಡ ಸಿಗಲ್ಲ. ಅಂಥ ಪವಿತ್ರವಾದ ಪೂಜೆಲಿ ಅಪಚಾರ ನಡೆದ್ರೆ ಶಾಪ ತಟ್ಟಿದ್ರೂ ಆಶ್ಚರ್ಯ ಇಲ್ಲ ಬಾಬಾ. ನೀನು ಯೋಚನೆ ಮಾಡೋದೇನೋ ಸರಿಯಾಗೇ ಇದೆ, ಬಟ್ ಏನು ಮಾಡೋದು? ಅತ್ತೆನ ಪೂಜೆ ಕೂರ್ದಿರೋ ಥರ ಮಾಡಿಬಿಟ್ರೆ? ನೀನು ಹೇಳೋದೇನೋ ಸರಿನೇ, ಬಟ್ ಅದು ಅಷ್ಟು ಸುಲಭ ಅಲ್ಲ. ಕ್ಲಿಯರ್ ಕಟ್ ಪ್ಲಾನ್ ಇಲ್ಲದೆ ನಾವು ಮುಂದುವರಿಯೋದು ನಮಗೆ ಉಲ್ಟಾ ಹೊಡೆಯೋದು. ಅದು ನಿಜನೇ. ಅವ್ರು ಮೊದಲೇ ಭಯಂಕರ ಚಾಲಾಕಿ. ಬಾವಾ, ನಾವು ಬರೀ ಯೋಚನೆ ಮಾಡಿದ್ರೆ ಆಗಲ್ಲ. ಏನಾದರೂ ಮಾಡಿ ಅತ್ತೆ ಪೂಜೆ ಕೂರೋದನ್ನ ತಡಿಬೇಕು. ಇಲ್ಲಾಂದ್ರೆ ನಾವು ಪೂಜೆ ಮಾಡಿದ್ದು ವ್ಯರ್ಥ ಆಗ್ಬಿಡುತ್ತೆ. ನೋಡಿ ನನ್ನಿ, ಪೂಜೆಗೆ ಅಗ್ರಜನೇ ಕೂರಬೇಕು ಅಂತ ರೋಹಿತ್ರ ಕೈಯಿಂದನೇ ಹೇಳ್ಸಿದ್ರೆ ಹೇಗೆ? ಇಲ್ಲ ಬಾಬಾ, ಇದಕ್ಕೆ ವೇದಾಂತ್ ಖಂಡಿತ ಒಪ್ಕೊಳ್ಳಲ್ಲ. ಪೂಜೆಗೆ ಯಾರು ಕೂತ್ರೆ ಏನು, ಏನಾಗುತ್ತೆ, ಯಾಕಾಗುತ್ತೆ ಅಂತ 100 ಪ್ರಶ್ನೆ ಕೇಳ್ತಾನೆ. ಅವ್ನು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಆನ್ಸರ್ ಕೊಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಅಮ್ಮನೇ ಪೂಜೆ ಕೂತ್ಕೋತಾರೆ ಅಂತ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ ಅಷ್ಟೇ. ಅದಕ್ಕಿಂತ ದೊಡ್ಡ ದೂರ ಅಂತ ಬೇರೆ ಇಲ್ಲ. ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ಅಂದರೆ ಹೇಗೆ? ಸುಹಾಸಿನಿ ಬರೋ ದಾರಿಲಿ ಎಣ್ಣೆನೋ ಬಾಳೆನ್ ಸಿಪ್ಪೆನೋ ಹಾಕಿ ಅವಳನ್ನ ಬೀಳೋ ಥರ ಮಾಡಿದ್ರೆ ಹೇಗೆ? ಆಗ ಅವಳ ಕೈಯೋ ಕಾಲೋ ಸೊಂಟನೋ ಮುರಿದೋಗುತ್ತೆ. ಆಮೇಲೆ ನಾವು ಆರಾಮಾಗಿ ಪೂಜೆ ಮಾಡ್ಬೋದಲ್ಲ. ಏನು ಬಾಬಾ ನೀವು ಇನ್ನೂ ಹಳೆ ಕಾಲದ ಸೀರಿಯಲ್ ಸ್ಕ್ರೀನ್ ಪ್ಲೇನೇ ಮಾಡ್ತೀರಾ? ಎಣ್ಣೆ ಚೆಲ್ಲೋದು ಮತ್ತೊಂದು ಮಾಡೋದೆಲ್ಲ ನಾವು ಬರೋಕ್ಕಿಂತ ಮೊದಲಿನ ಸ್ಕೀಮ್ಸು. ನಾವು ಬಂದಮೇಲೆ ದುನಿಯಾ ಬದಲಾಗಿದೆ ಬಾಬಾ, ನೀವು ಸ್ವಲ್ಪ ಅಪ್ಡೇಟ್ ಆಗಿ. ಅಷ್ಟಕ್ಕೂ ನಾವು ಅತ್ತೆಗೆ ಪೆಟ್ ಮಾಡೋಕ್ಕೆ ಹೋಗಿ ಅವ್ರು ಸೊಂಟ ಗಿಂಟ ಮುರ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಆಮೇಲೆ ಅಮ್ಮಂಗೆ ಹುಷಾರಿಲ್ದಾಗ ಪೂಜೆನ ಚಾನ್ಸೇ ಇಲ್ಲ. ಅಮ್ಮಂಗೆ ಹುಷಾರಾದ್ಮೇಲೆ ಪೂಜೆ ಇಟ್ಕೊಳ್ಳೋಣ ಅಂತ ನಿಮ್ಮ ಮಗ್ರಜನ ಅಡ್ಗಾಲ ಹಾಕ್ಬಿಡ್ತಾನೆ. ಇಂಥ ಡುಬಾ ಕಡೆಯೆಲ್ಲ ಬಿಟ್ಟು ಬೇರೆ ಐಡಿಯಾ ಇದ್ರೆ ಹೇಳಿ. ಸರಿ ಬಿಡು, ಯಾವುದಾದ್ರೂ ಮೂವಿ ಲೆವೆಲ್ಗೆ ಐಡಿಯಾ ಮಾಡೋಣ. ಹಾಂ ನೋಡಿ ನದಿ, ವಿಷ್ಣುದಾದಂದು ಒಂದು ಮೂವಿ ಇದೆ, ಹಲೋ ಡ್ಯಾಡಿ ಅಂತ. ಆ ಮೂವಿಲಿ ವಿಷ್ಣುದಾದ ಮತ್ತೆ ಅವ್ರ ಮಗನಿಗೆ ಮಾಟ ಮಂತ್ರ ಮಾಡಿಸಿರ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ ವಿಷ್ಣುದಾದ ಅವ್ರ ಮಗನ ಥರ ಆಡ್ತಿರ್ತಾರೆ ಆ್ಯಂಡ್ ಅವ್ರ ಮಗ ವಿಷ್ಣುದಾದನ್ ಥರ ಆಡ್ತಿರ್ತಾರೆ. ಇದೇ ಥರ ಐಡಿಯಾನ ಸುಹಾಸಿನಿ ಮೇಲೆ ಟ್ರೈ ಮಾಡಿ ಮಾಟ ಮಂತ್ರ ಮಾಡಿಸಿದ್ರೆ ಹೇಗಿರುತ್ತೆ? ಏನು ಬಾಬಾ ನೀವು QR ಕೋಡ್ ಕಾಲದಲ್ಲಿ ಮಾಟ ಮಂತ್ರ ಅಂದ್ಕೊಂಡು ಇವೆಲ್ಲ ವರ್ಕೌಟ್ ಆಗಲ್ಲ. ಬೇರೆ ಏನಾದ್ರೂ ಯೋಚನೆ ಮಾಡಿ. ಹೌದಾ? ಈಗ ನೋಡು, ಎಂಥ ಐಡಿಯಾ ಕೊಡ್ತೀನಿ. ಹಾಂ ನೋಡಿ ನದ್ನಿ, ಅಣ್ಣವ್ರ ಸಿನಿಮಾ ಆಕಸ್ಮಿಕ ಮೂವಿಲಿ ಹೀರೋಯಿನ್ನ ಕಿಡ್ನ್ಯಾಪ್ ಮಾಡೋ ಸೀನ್ ಇದೆ. ನಮ್ಮ ಸುಹಾಸಿನಿ ಹೀರೋಯಿನ್ ಅಲ್ಲ ಅಂದ್ರೂ ಸುಹಾಸಿನಿನ ಕಿಡ್ನ್ಯಾಪ್ ಮಾಡಿದ್ರೆ ಹೇಗಿರುತ್ತೆ? ಸುಮ್ಮನೆ ಕೋಪ ಬರ್ಸ್ಬೇಡಿ ಬಾಬಾ. ಅತ್ತೆ ಕಿಡ್ನಾಪ್ ಆದರೂ ಪೂಜೆ ನಡೆಯಲ್ಲ. ಸೊ ಅತ್ತೆ ಇಲ್ಲೇ ಇರಬೇಕು, ಆದರೆ ಪೂಜೆ ಕೂರಬಾರ್ದು. ಆ ಥರ ಏನಾದರೂ ನ್ಯೂ ಟ್ರೆಂಡಿಂಗ್ ಮೂವಿ ಥರ ಯೋಚನೆ ಮಾಡಿ ಬಾಬಾ. ನ್ಯೂ ಟ್ರೆಂಡಿಂಗ್ ಮೂವಿ ಥರನಾ? ಯಾವ ನ್ಯೂ ಟ್ರೆಂಡಿಂಗ್ ಮೂವಿ ಥರ ಯೋಚನೆ ಮಾಡಬೇಕು? ಯಾವ ಮೂವಿ ಥರನೂ ಇಲ್ಲ, ಇಲ್ಲಿ ಕೇಳಿ. ಈ ಥರ ಮಾಡಿದ್ರೆ ಹೆಂಗಿರುತ್ತೆ? ಆ ಥರ ಈಗ ಪೂಜೆ ಎಷ್ಟೊತ್ತು ನಡಿಬೋದು? ಏನು 1 or 2 hours ನಡಿಬೋದು. ಅಷ್ಟೊತ್ತಿನವರೆಗೂ ಅತ್ತೆಗೆ ಪ್ರಜ್ಞೆ ತಪ್ಪ ಔಷಧಿ ಕೊಟ್ಟರೆ ಹೇಗಿರುತ್ತೆ? ಸಿಂಪಲ್ ಆ್ಯಂಡ್ ಸೂಪರ್ ನೋಡಿ ನದ್ನಿ, ನನಗೆ ಫ್ಲ್ಯಾಶ್ ಆಗಿರಲಿಲ್ಲ ನೋಡು. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಸುಮ್ಮನೆ ಹೇಳಿಲ್ಲ ಬಾಬಾ. ಅದು ಕರೆಕ್ಟೇ, ಮನೆ ಹಾಳು ಮಾಡೋಕ್ಕೂ ನೀವೇ ಫೇಮಸ್. ಏನಂದ್ರೆ ನೀವು? ನೀನು ನೆಕ್ಸ್ಟ್ ಲೆವೆಲ್ ಅಂತ ಅಂದೆ. ಹೈಫೈ. ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಈ ಕೆಲಸನ ನಾನು ಮಾಡ್ತೀನಿ. ಹಲೋ, ನಾನು ಅಮೂಲ್ಯ ಅಂತ, ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಇದ್ದಾರಲ್ಲ, ಅವ್ರ ವೈಫ್ ಮಾತಾಡ್ತಿರೋದು. ಹಾಂ, ಗುರುಗಳೆಷ್ಟೊತ್ತಿಗೆ ಬರ್ಬೋದು? ನಿನ್ನೆ ರಾತ್ರಿನೇ ಅವ್ರಿಗೆ ಲೊಕೇಶನ್ ಕಳಿಸಿದ್ದೆ, ಬಟ್ ಅವ್ರು ಇನ್ನೂ ನೋಡಿಲ್ಲ. ಅವ್ರಿಗೆ ಸ್ವಲ್ಪ ಬೇಗ ಬರೋದಕ್ಕೆ ಹೇಳ್ತೀರಾ?
ಬಾವಾ ಗುರುಗಳು ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿ ಇರ್ತಾರಂತೆ. ಓ ಹಾಗಿದ್ರೆ ಆಪರೇಷನ್ ಸುವಾಸಿನಿ ಈಗಲೇ ಶುರು ಮಾಡಬೇಕು. ಹಾಯ್ ಹೆಂಡತಿ, ಏನು ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ಓಕೆ ಸಾರಿ. ನಿಮ್ಮ ಅತ್ತೆ ನಮ್ಮ ಅಮ್ಮ ಏನೇನು ಪೂಜೆಗೆ ಕೂರ್ತಾರೆ ಆ್ಯಂಡ್ ಒನ್ಸ್ ಪೂಜೆಗೆ ಕೂತ್ರೆ ನೀರು ಕುಡಿಯೋಕ್ಕೂ ಟೈಮ್ ಸಿಗಲ್ಲ. ಅದಕ್ಕೆ ನಾನೇನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೀವು ಯಾಕೆ ಮಾಡ್ತೀರಾ? ನಾನೇ ಮಾಡ್ಕೊಡ್ತೀನಿ ರೀ. ನನಗೆ ಹೊಳಿಲೇ ಇಲ್ಲ ನೋಡಿ, ಈಗಲೇ ಮಾಡಿಕೊಟ್ಟೆ. ಆಟದಲ್ಲಿ ಯಾವಾಗಲೂ ಒಬ್ಬರದೇ ಪರ್ಫಾರ್ಮೆನ್ಸ್ ಇದ್ದರೆ ನೋಡೋರಿಗೆ ಬೋರ್ ಆಗೋಗುತ್ತೆ. ಈ ಸಲ ನಾವು ಅಖಾಡಕ್ಕಿಳಿದು ನಮ್ಮ ಪರ್ಫಾರ್ಮೆನ್ಸು ತೋರಿಸೋಣ.